ನೋಡತ್ತೆ, ನೋಡು ನನ್ನ ಮಗ ಅಂತವನಲ್ಲ, ನನ್ನ ಮಗ ತುಂಬ ಒಳ್ಳೆಯವನು ಅಂತ ಹೇಳ್ತೀಯಲ್ಲ, ನೋಡು ಇದ್ರಲ್ಲಿ ನೋಡಿ ನೀನು ಮಾತಾಡು. ಆಮೇಲೆ ನಿನ್ನ ಮಗ ಎಂಥವನು ಅಂತ ಮಾತಾಡು. ಯಾವುದೇ ಆಗಲಿ ಸಾಕ್ಷಿ ತೋರಿಸಿದ್ರೆ ಮತ್ತೆ ನಂಬೋದು, ಇಲ್ಲ ಅಂತಂದರೆ ನನ್ನ ಮಗ ಅಂಥವನಲ್ಲ, ನಮ್ಮ ಅಣ್ಣ ಅಂಥವನಲ್ಲ ಅಂತಾರೆ. ಇವಾಗ ನೋಡು ಪಾಪ ಇವಳು ಏನು ಹೇಳಿದ್ರು ವಾಣಿ ಇವಳ ಬಗ್ಗೆ ಎಲ್ಲರೂ ತಪ್ಪಾಗಿ ಮಾತಾಡ್ತೀರ ಅಲ್ಲ. ನೋಡ್ರಿ ನೋಡಿ ನಾನು ಅಂದ್ಕೊಂಡೆ ಏನೋ ಬಿಡು ಇಂಥದ್ದು ಮಾಡಿರಲ್ಲ, ತುಂಬ ಒಳ್ಳೆಯವನು ರವಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇಂಥದ್ದು ಮಾಡಬಾರ್ದು ಕಣೋ ನೀನು. ವಾಣಿ, ನೀನು ಏನು ಹೇಳಿದ್ರು ನಮ್ಮಮ್ಮ ಆಗಲಿ ನನ್ನ ತಮ್ಮ ಆಗಲಿ ನಂಬೋದಿಲ್ಲ. ನೀನು ಏನೇ ಹೇಳಲಿ, ನೀನು ಏನು ಹೇಳಿದ್ರು ನಂಬಲ್ಲ. ನೀನು ಏನೇ ಮಾಡಿದ್ರು ನನ್ನಂತೂ ಈ ರೀತಿ ನಮ್ಮ ತಮ್ಮನ ಮುಂದಾಗಲಿ ನಮ್ಮ ಅಮ್ಮನ ಮುಂದಾಗಲಿ ಬಯಸೋದಕ್ಕಂತೂ ನಿನಗೆ ಆಗಲ್ಲ. ಇಲ್ಲಾಂದರೆ ಸುಮ್ಮನೆ ನಾನು ಹೇಳೋದಕ್ಕೆ ನೀನು ಒಪ್ಕೊಬಿಟ್ಟು ನನಗೆ ಸಹಕರಿಸೋದು ನೋಡು ಅಷ್ಟೇ. ಇಲ್ಲ ಅಂತಂದರೆ ನಾನೇನೋ ನಿನಗೆ ಸರಿಯಾಗೆ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಸುಮ್ಮನೆ ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂತಂದರೆ ನಿನ್ನ ಮರ್ಯಾದೆ ನೀನೇ ತೆಕ್ಕೊಂತೀಯ ನೋಡಿ ಹೇಳಿರ್ತೀನಿ. ನಿನ್ನ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಬಿಡು. ನಾನು ಹೇಳ್ದಂಗೆ ಕೇಳ್ಬಿಟ್ರೆ ನಿನಗೆ ಯಾವುದೇ ಏನೂ ತೊಂದರೆ ಆಗೋದಿಲ್ಲ. ನಾನು ಹಂಗೆ ನೋಡ್ಕೊತೀನಿ. ನಿನಗೇನು ಬೇಕು ತಂದು ಕೊಡ್ತೀನಿ, ನಿನಗೇನು ಬೇಕು ಅದನ್ನು ಸಹಾಯ ನಾನು ಮಾಡ್ತೀನಿ. ನನಗೆ ಗೊತ್ತೈತೆ. ನೀನು ಸುಮ್ಮನೆ ಒಪ್ಕೊಳ್ಳೋದು ಕಲಿ. ಹೋಗೋ ಮನೆ ಆಳ, ಬಂದು ಈ ರೀತಿ ನನ್ನ ಹತ್ರ ನಡ್ಕೊಂತ ಇದೆಯಲ್ಲ, ತಾಡಿ ನಿನ್ನ ತಮ್ಮ ಬರಲಿ. ನಿನ್ನ ತಮ್ಮ ಬಂದಮೇಲೆ ನೀನು ಎಂಥವನು ಏನು ನನ್ನೆಲ್ಲನ ಪ್ರೋ ಮಾಡ್ತೀನಿ, ಬಿಡೋದಿಲ್ಲ. ನೀನು ಹಿಂಗೆ ಏನು ನನ್ನೆಲ್ಲನ ನಿನ್ನ ತಮ್ಮನ ಮುಂದೆ ನಾನು ಹೇಳಲಿಲ್ಲ ಅಂತಂದರೆ ನೋಡು ಸರಿಯಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ತಡಿ. ನಿನಗೆ ಇದೇ ಕೊನೆ. ಎಲ್ಲ ನಿನ್ನಿಂದ ಆಗೋದು ಕೆಲಸ, ನಿನ್ನಿಂದ ಸಾಧ್ಯ ಇಲ್ಲ. ಇದೇನಿದ್ರು ನೀನು ನಾನು ಒಪ್ಕೊಂಡು ನೀನು ಚೆನ್ನಾಗಿರೋ ಥರ ಇದ್ದರೆ ಒಂದೋಯ್ತು, ಇಲ್ಲ ಅಂತಂದರೆ ಆಗೋದಿಲ್ಲ. ದಯವಿಟ್ಟು ನಾನು ಹೇಳೋದಕ್ಕೆ ನೀನು ಸಹಕರಿಸ್ಬೇಕು. ಏನು ತೊಂದರೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಇಲ್ಲಿ ನೋಡು, ನೀನು ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ಮೇಡಮ್ಮ ನೋಡು, ನನ್ನ ಮಗ ಅಂತನಲ್ಲ ಅಂತಿದ್ದಲ್ಲ, ಪಾಪ ಅವಳು ಎಲ್ಲಿಗೆ ಹೋಗ್ಬೇಕು? ಅವಳೇ ನೀನು ಇಲ್ಲೂ ಸಲ್ಲೋದಿಲ್ಲ, ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋಕ್ಕಾಗುತ್ತಾ? ನೋಡು ನಾನು ಎಂಥದ್ದು ಮಾಡ್ತಾ ಇದ್ದಾನೆ ಅಂತೇಳಿ. ನೀನು ಅಷ್ಟೇ ಕಣೋ, ನಿಮ್ಮ ಅಣ್ಣ ಎಂತನಲ್ಲ ಅಂತ ಹೇಳ್ತೀಯಲ್ಲ. ನೋಡು ಒಬ್ಬೊಬ್ಬಳೇ ಇದ್ದಾಗ ಅವಳ ಮನೆಯಾಗ ಒಬ್ಬಳೇ ಹೆಂಗಿರ್ಬೇಕು ಅಂತೇಳಿ ನೋಡು. ಯಾವ ರೀತಿ ನಡ್ಕೊಂತಾ ಇದ್ದಾನೆ ನಿಮ್ಮ ಅಣ್ಣ ಅಂತೇಳಿ ನೋಡು. ಅದನ್ನ ನೋಡಿ ನೀನು ಮಾತಾಡು, ಸುಮ್ಮನೆ ಮಾತಾಡಬೇಡ. ಈಗಳಪ್ಪ ಅಂದರೆ ನಾನು ನಂಬ್ತಾರಪ್ಪ, ನನಗೆ ಹಿಂಗೆಲ್ಲ ಅಂತಾರಪ್ಪ ಅಮ್ಮಂಗೆ ಆಗುತ್ತೆ ನಿನಗೆ. ನೋಡಿ ಎಷ್ಟು ನಾಟಕ ಆಡ್ದಂತ ತಿರ್ಗಾ. ಏ ರವಿ, ನೀನು ಇಂಥ ನಾಟಕ ಆಡಬಾರ್ದು ಕಣೋ. ಈಗ ನೋಡಿದ್ರೆ ನಾನು ಸುಮ್ಮನೆ ಒಳಗೆ ಬರೋಕ್ಕಿಲ್ಲ, ನನಗೆ ಚೆನ್ನಾಗಿರಲ್ಲ, ನಾನು ಸುಮ್ಮನೆ ಒಳಗೆ ಬಂದರೆ ಸಾಕು ಅನುಮಾನ ಮಾಡುತ್ತೆ ಅಂತೇಳಿ ಸುಳ್ಳು ಹೇಳ್ತೀಯಲ್ಲ ನಿಮ್ಮ ಅಮ್ಮನ ಮುಂದೂ ನಿನ್ನ ತಮ್ಮನ ಮುಂದೂ. ಇವಾಗೇನು ಹೇಳ್ತೀಯ ಅಂತ ಈಗ ನೋಡು ಗರ ಬಡ್ದಾರಂಗೆ ನಿಂತವನಿ. ಉಸಿರಿಲ್ಲ, ಮಾತಾಡಲ್ಲ. ಈಗ ಅವನಿಗೆ ಒಂಥರ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಎಲ್ಲ ಹೆಂಗಪ್ಪ ವಿಡಿಯೋ ಮಾಡ್ಕೊಂಡ್ಲು, ಹೆಂಗಪ್ಪ ಏನಪ್ಪ ಇದು ಹೆಂಗೆಲ್ಲ ಹೆಂಗೆ ಮಾಡ್ಕೊಂಡ್ಲಪ್ಪ ಅಂತೇಳಿ ಚಿಂತೆ ಆಗ್ಬಿಟ್ಟೈತೆ ಅವ್ನಿಗೆ. ಇವಾಗ ಏನು ಮಾತಾಡಕ್ಕೆ, ಇವಾಗ ಮಾತಾಡಲಿ ಈಗ ತಮ್ಮನ ಮುಂದೆ ಅವನು ಗಂಡಸಾಗಿದ್ರೆ. ನನಗೆ ದಯವಿಟ್ಟು ನೀನು ಸಹಕರಿಸ್ಬೇಕು. ಮದುವೆ ಆಗೋವರೆಗೂ ಅಷ್ಟೇ. ಅದೇನಾಗುತ್ತೆ, ಏನಾಗಲ್ಲ. ನಾನು ಹೇಳಿದ್ಕೆಲ್ಲ ನೀನು ಸಹಕರಿಸ್ಬಿಟ್ರೆ ಏನೂ ತೊಂದರೆ ಆಗೋದಿಲ್ಲಪ್ಪ ಅಷ್ಟೇ. ನೀನು ಏನು ಅದ್ರಾಗೆಲ್ಲ ಏನೋ ಆಗ್ಬಿಡುತ್ತೆ ಅನ್ನೋ ಥರ ಆಡ್ತೀಯಲ್ಲ ವಾಣಿ. ಏನಾಗುತ್ತೆ ಅದರಲ್ಲಿ? ಏನಾಗುತ್ತೆ ಹೇಳು? ನಾನು ಹೇಳ್ದಂಗೆ ಕೇಳೋದ್ರಿಂದ ನಿನಗೇನಾಗುತ್ತೆ? ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ದಂಗೆ ನೀನು ಕೇಳಲೇಬೇಕು. ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ವಾಣಿ. ಬಿಡು ಸುಮ್ಕಿರಿ ನಿಪಾಟು, ಸಾಕು. ನಾವೆಲ್ಲ ಕೇಳ್ತೀವಿ ಅನ್ನ ಹಿಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತೀವಿ. ಈಗ ನೋಡು ನಮ್ಮತ್ತೇನ ಇವಾಗ ಮಗನ ತಪ್ಪು ಅಂತ ಗೊತ್ತಾಯ್ತಲ್ಲ. ಈಗ ಅಲ್ಲಿಗೆ ಸ್ಟಾಪ್ ಮಾಡಿಬಿಡು. ಮುಂದಕ್ಕೇನು ಬೇಡ, ಮುಂದಕ್ಕೇನು ಹಾಕ್ಬೇಡ ಅಂತ ಹೇಳ್ತಾ ಇದೆಯಲ್ಲ. ಮಗನ ಬಂಡವಾಳ ಗೊತ್ತಾಯ್ತಲ್ಲ, ಅದಕ್ಕೆ ಅವಾಗ ಮಾತ್ರ ನನ್ನ ಮಗನ ಬಗ್ಗೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ. ನನ್ನ ಮಗನ ಬಟ್ಟೆ ಒಗಿಬೇಕು, ನನ್ನ ಮಗ ಅಡುಗೆ ಮಾಡಿಕ್ಬೇಕು ಅಂತ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾಳೆ ಅಂತ ಹೇಳ್ತಿದ್ದೆ. ಇದಕ್ಕೇನು ಹೇಳ್ತೀಯತ್ತೆ ಮತ್ತೆ? ಇದಕ್ಕೇನು ಹೇಳ್ತೀಯ ನೀನು? ಇದಕ್ಕೆ ಮಾತಾಡತ್ತೆ ನೀನು, ಇದಕ್ಕೆ ಮಾತಾಡು. ನೀನು ಇಲ್ಲದೆಲ್ಲ ನೀನು ನನ್ನ ಮೇಲೆ ಜಗಳ ಮಾಡ್ತಿದ್ದಲ್ಲ, ಮುಂಚ್ಕೊಂಡಲ್ಲ ನೀನು ಇದನ್ನೆಲ್ಲ ಹೇಳಿದ್ಕೆ. ನೀನು ಹೆಂಗಿದ್ದವಳು, ಏನೋ ಒಂದು ಮಾತಿಗಳಪ್ಪ ನನ್ನ ಹತ್ರ ಹಿಂಗೆ ನಡ್ಕೊಂತಾರೆ ಅಂತ ಹೇಳಿದ್ದು. ಈಗ ನಾನು ಯಾರ ಹತ್ರ ಹೇಳ್ಕೊಂಬ್ಲಿ ಹೇಳಿ? ನನಗೆ ನಮ್ಮಪ್ಪ ನಮ್ಮಮ್ಮನೂ ಮಾತಾಡ್ಸಲ್ಲ. ಇತ್ಲಾಗೆ ಯಾರೂ ಇಲ್ಲ ನನಗೇನು, ಯಾರು ಸಂಬಂಧಿಕರು ಮಾತಾಡ್ಸಲ್ಲ. ನನಗೆ ಯಾರು ಸಂಬಂಧಿಕರು ಇಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮ ಮಾಮರಾಗಲಿ ನಮ್ಮ ಅತ್ತೆರಾಗಲಿ ಯಾರೂ ಇಲ್ಲ ನನಗೆ ಸಂಬಂಧಿಕರು. ಇರೋದೊಂದು ನಮ್ಮ ದೊಡ್ಡಮ್ಮ ಏನೋ ಹೋದ್ರು ಬಂದ್ರು ಹಂಗೆ ಮಾತಾಡ್ಸುತ್ತೆ. ಪಾಪ ಅಯ್ಯಮ್ಮನ ಜೀವನನೇ ಹಂಗೆ, ನಮ್ಮ ದೊಡ್ಡಮ್ಮನ ಜೀವನನೇನೆ. ಅಂಥದ್ರಾಗ ಅಯ್ಯಮ್ಮ ಎಲ್ಲಿ ಬಂದು ನನಗೆ ಸಹಾಯ ಮಾಡುತ್ತೆ? ಯಾರು ಇಲ್ದಲೆ ಮತ್ತೆ ನಾನು ಯಾರ ಹತ್ರ ಹೇಳ್ಕೊಂಬಿ? ನಿಮ್ಮ ಹತ್ರ ಹೇಳ್ಕೊಂಡಲೆ ಅಲ್ಲ. ಗಂಡನಾಗಿ ನಿನ್ನ ಹತ್ರ ಹೇಳ್ಕೊಬೇಕೋ ಬೇಡವ ಹೇಳು? ಕಟ್ಕೊಂಡಿರೋ ಗಂಡ ನೀನು ರಘು. ಹೇಳು, ನಿನ್ನ ಹತ್ರ ಹೇಳ್ಕೊಬೇಕು, ಯಾರ ಹತ್ರ ಹೇಳ್ಕೊಬೇಕು? ನಾನು ನಿನ್ನ ಹತ್ರ ಹೇಳ್ಕೊಂಡ್ರು ನೀನು ಹೆಂಗೆ ಮಾತಾಡ್ದಲ್ಲ, ನಾನು ಯಾರ ಹತ್ರ ಹೇಳ್ಕೊಬೇಕು ಇದನ್ನ ಅಂತ ಹೇಳ್ಬಿಡು. ಅಲ್ಲ ಬಿಡು, ನಾವೆಲ್ಲ ಕೇಳ್ತೀವಿ, ಸುಮ್ಮನೆ ರಿಪಾಟು. ನಮಗೆ ಕೇಳೋದು ಗೊತ್ತಾಯ್ತು, ನಾವು ಮಾತಾಡ್ತೀವಿ. ಯಾಕೆ ಹಿಂಗೆ ಮಾಡಿದೆ, ಯಾಕೆ ಎತ್ತ ಅಂತ ನಾವು ಅಂತಾಗೆಲ್ಲ ಮಾತಾಡ್ತೀವಿ. ಸುಮ್ಮನಿರು ನೀನು ರಿಪಾಟು, ಸುಮ್ಮನಿರು ಅಂತ ಹೇಳ್ತಿಲ್ವಿ. ಬಿಡು, ಯಾಕೆ ಅವಳು ಹಾಕ್ಲಿ ಬಿಡು. ಅದೇನು ನಡೆದಿದೆಯಾ ಅದನ್ನ ನಾವೇನೋ ಅವಳು ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಅನ್ಕೊಂಡಿದ್ದೆ. ದಯವಿಟ್ಟು ನನ್ನ ಮದುವೆ ಆಗೋವರೆಗೂ ನೀನು ಸಹಕರಿಸ್ಬೇಕು. ನೀನು ಸಹಕರಿಸಿದ್ರೆ ನಾನು ಕೇಳಿದ್ ಕೊಡ್ತೀನಿ.
ಏ ನಾನು ಯಾವತ್ತೂ ರಘುಗೆ ಮೋಸ ಮಾಡಲ್ಲ. ನಾನು ರಘುನ ಇಷ್ಟಪಟ್ಟು ಮದುವೆ ಆಗಿರೋದು ಗೊತ್ತಾ. ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನಂಗೆ ಇದ್ದಿದ್ರೆ ನಾನು ನನ್ನ ಮತ್ತೆ ಮಗ ಇವನು ವೈಭವನೇ ಮದುವೆ ಆಗಿ ಆರಾಮಾಗಿ ಇದ್ಬಿಡ್ತಿದ್ದೆ. ನಾನು ಯಾವುದೇ ರೀತಿ ನನ್ನ ಗಂಡನಿಗೆ ನಾನು ಮೋಸ ಮಾಡಲ್ಲ. ನೀನು ಎಷ್ಟೇ ಕೇಳ್ಕೊಂಡ್ರು ಸರಿ, ನೀನು ಏನೇ ಹೇಳಿದ್ರು ಸರಿ, ನಾನಂತೂ ನನ್ನ ಗಂಡನಿಗೆ ನಾನು ಮೋಸ ಮಾಡಲ್ಲ 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 ಮಾಡಪ್ಪ. ನೋಡು ಅಲ್ಲ ನೋಡು ರಘು, ನೋಡು ಹಿಂಗಿದ್ರೆ ಮನೆಯಾಗೆ ಅವಳು ಒಂಟಿ ಹೆಂಗ್ಸು, ನೀವೆಲ್ಲ ಹೊರಗೆ ಹೋದಾಗ ಅವಳು ಹೆಂಗಿರ್ಬೇಕು ಹೇಳು. ಮತ್ತೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಅವಳು ಅಂತ ಹೇಳ್ತಿರಲ್ಲ, ನಾನು ಒಬ್ಳೆ ಹೆಂಗಿರ್ಬೇಕು ನೀವು ಇದನ್ನ ಹೇಳ್ರಿ. ನಾನು ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ರೆ ನನಗೆ ಮೆಟ್ನಾಗ ಹೊಡಿರಿ ಒದ್ರಿಸ್ಕೊಂತೀರಿ. ನಾನು ಮಾಡಿರೋದು ತಪ್ಪ, ಬೇವರ್ಸಿ ನನ್ನ ಮಗ ಮಾಡಿರೋದು ತಪ್ಪ. ಯಾರು ಮಾಡ್ಯಾರೋ ಅವ್ರಿಗೆ ಮೆಟ್ನಾಗ ಹೊಡಿಬೇಕು. ಇದ್ರಾಗ ಯಾರು ತಪ್ಪೈತೆ ಅವ್ರಿಗೆ ಮೆಟ್ನೇಟ್ ಹೊಡಿಬೇಕು. ಮೆಟ್ನೇಟ್ ಹೊಡಿಯೋವರೆಗೂ ನಾನಂತ ಸಮಾಧಾನ ಮಾಡಲ್ಲ. ನೀವಿಬ್ರು ತಾಯಿ ಮಗ ಏನಂತ ಅಂದ್ರಿ, ನನಗೇನೆ ಅವಮರ್ಯಾದೆ ಮಾಡಿದ್ರಿ. ನನಗೆ ಇಟ್ಕೊಂಡು ಇವತ್ತೇನೋ ಕೈ ಮಾಡ್ತು ಮೊನ್ನೆ ನನ್ನ ಮೇಲೆ, ಇವರು ಕೈ ಮಾಡಿದ್ರು. ಅವನ ಸಲುವಾಗಿ ಆ ಓಟು ಬಿಟ್ಟಾರ ಲೋಫರ್ ನನ್ನ ಪರವಾಗಿ ನಾನು ಹೊಡಿಸ್ಕೊಂಡಿದ್ದೀನಿ. ನಾನು ಹೊಡಿಸ್ಕೊಂಡು ನಾನು ಇಡ್ತಿದ್ದೀನಿ. ನನಗಾಗಿರೋ ಶಿಕ್ಷೆ ಅವನಿಗೆ ಆಗಬೇಕು. ಮೆಟ್ನೇಟ್ ಹೊಡಿಲೇಬೇಕು ಅವನಿಗೆ. ಸುಮ್ಮನಿರೇ, ಅದು ಯಾಕೆ ಹಂಗಾಡ್ತೀಯ? ಈಗ ಮಾತಾಡಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಇಷ್ಟೊತ್ತಿನ ತನಕ ವಟ 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 ಅಂತಿದ್ದ. ಈಗ ಮಾತಾಡ್ಲಿ ಮತ್ತೆ ಅವನು ಗಂಡಸಾಗಿದ್ರೆ. ಈಗ ಮಾತಾಡೋ ಲೋಫರ್. ಅಯ್ಯೋ ದೇವ್ರೇ, ಇವಾಗ ಏನಪ್ಪ ಮಾಡೋಣ? ನನ್ನ ತಮ್ಮನ ಎದುರಿಗೆ ಒಳ್ಳೆ ಸರಿ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳಲ್ಲಪ್ಪ. ಶೆಲ್ಫ್ ಮೇಲೆ ಇಟ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ನಾನು ನೋಡಲಿಲ್ಲ, ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲಪ್ಪ. ಇದು ಐಡಿಯಾನೇ ಬರಲಿಲ್ವಲ್ಲಪ್ಪ ನನ್ನ ತಲೆಗೆ. ಹೆಂಗೆ ಐಡಿಯಾ ಮಾಡಿ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ ಇವಳು. ಬಿಡೇ ಹೋಗ್ಲಿ ಬಿಡು, ನಾವೆಲ್ಲ ಮಾತಾಡ್ತೀವಿ ಬಿಡು ಪಾಪ. ರಘು ಇಲ್ಲೋಡು, ಅದು ಪಾಪ ಅದು ಸುಮ್ಮನಿರಲಿಗ. ಅವನು ಏನೋ ಈಗ ಮದುವೆ ಇಲ್ಲಲ್ಲ ನಿಮ್ಮ ಅಣ್ಣ, ಅವ್ನಿಗೇನೋ ಹಿಂಗೆ ಒಂದಿಷ್ಟು ಅವನಿಗೆ ಅದು ಒಂದಿಷ್ಟು ಅಂದಂಥ ಸಮಯ ಸಂದರ್ಭ ಬಂದಾಗ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಬಿಡು ಹೋಗ್ಲಿ. ಈಗ ಮದುವೆ ಆಗತ್ತಕ್ಕ ಅವನು ಏನಂಗೆ ಮಾಡಬಾರ್ದಾಗಿತ್ತು ಮಾಡಿದಾನೆ ಬಿಡು. ನಾನು ತಪ್ಪು ಮಾಡ್ತೀನಿ. ಈಗ ಅಣ್ಣ ತಮ್ಮ ನೀವೆಲ್ಲ ಗುದ್ದಾಡಿರೆ ಅವ್ರಪ್ಪ ಅಮ್ಮೆಗೂ ಸದ್ರ ಆಗ್ತೀವಿ. ಸುಮ್ಮನೆ ಯಾಕೆ ಸುಮ್ಮನಿರು. ಯಾಕಮ್ಮ ಅವ್ನು ಹಂಗೆ ಮಾಡಬೇಕು? ಅವ್ನು ಯಾಕೆ ಹಂಗೆ ಮಾಡಬೇಕು ಕೇಳು. ಅಲ್ಲ ಹಿಂಗೆ ಮಾಡೋದು ಸರಿನೇ? ನಾನು ಅಣ್ಣ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಎದುರಿಗೂ ಸದಾ ಈ ವಿಷಯ ಅವ್ರಿಗೆಲ್ಲ ಹೊರಗೆಲ್ಲ ಗೊತ್ತಾಗ್ಬಿಟ್ರೆ ಗುದ್ದಾಡ್ತಾರೆ ಅಣ್ಣ ತಮ್ಮ. ಸುಮ್ಮನಿರು. ಈಗ ಅವನಿಗೆ ಸಮಾಧಾನ ಮಾಡಿ ಇರ್ತೀನಿ. ಆಗೋದೇನ ಅಂತ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಸುಮ್ಮನಿರಿನ್ನ. ಇದು ಒಟ್ಟು ದೊಡ್ಡದು ಮಾಡೋದು ಬೇಡಮ್ಮ. ದೊಡ್ಡದು ಮಾಡಿದ್ರೆ ಸುಮ್ಮನೆ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಹೋಗುತ್ತೆ, ನಿನ್ನ ಮರ್ಯಾದೆ ಹೋಗುತ್ತೆ, ಅವ್ರ ಮರ್ಯಾದೆ ಹೋಗುತ್ತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮೊದಲೇ ಮಾತಾಡ್ಸಲ್ಲ. ಬೇಡ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಮತ್ತೆ ನನಗೆ ನೀವು ಬೈದ್ರಿ. ನೀನು ಬಿಡಪ್ಪ ಹೇಳ್ತೀನಿ ಒಳಗೆ ಅಂತೇಳಿ ನೀನು ಹೇಳ್ಬೋದಾಗಿತ್ತಲ್ಲಮ್ಮ. ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ. ನನ್ನ ಮಗ ಹಂಗೆ ಮಾಡೋ ಅಂಥವ್ನಲ್ಲ, ನನ್ನ ಮಗ ಅಂಥವ್ನಲ್ಲ. ಇವಳು ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಅಂಥವಳು ಇಂಥವಳು ಅಂತ ಮತ್ತೆ ನನ್ನಂದೆ ನೀನು. ಇವಾಗ ಹೇಳಿ, ಇದಕ್ಕೇನು ಹೇಳ್ತೀಯ ಮತ್ತೆ ನೀನು? ಇದಕ್ಕೆ ಹೇಳತ್ತೆ ನೀನು. ನನ್ನ ಅಂತಿದ್ದಲ್ಲ, ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಅಂಥವಳು ಇಂಥವಳು ಅಂತ ಹೇಳಿ ಮಾತಾಡ್ತಿದ್ದಲ್ಲ. ಇದಕ್ಕೆ ಹೇಳು, ಇದಕ್ಕೆ ಮಾತಾಡು ನೀನು. ನಾನು ಬಿಡಲ್ಲ. ನಾ ಅಪ್ಪನ ಒಮ್ಮೆ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ. ನಾನು ಮಾಡಿರೋದು ತಪ್ಪು. ನಾನು ಇವತ್ತು ನಾನು ಮಾಡಿರೋ ತಪ್ಪು. ನಮ್ಮ ಅಪ್ಪ ನಮ್ಮ ಅಮ್ಮಗೆ ತಪ್ಪು ಮಾಡಿ ಬಂದಿದ್ದೀನಿ. ನಾನು ಮಾಡಿರೋ ತಪ್ಪು ಇವತ್ತು. ಯಾರೇದಾಗಿದ್ರೆ ಬಿಡು ಅನ್ಬೋದಾಯ್ತು. ಇಂಥ ಮಾಡಬಾರ್ದು ಕಣ. ಯಾಕೆ ಯಾರೇ ಆಗಲಿ ಪಾಪ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಅವ್ರಪ್ಪ ಇರೋಮ್ಮ ಅಲ್ಲ ಯಾರು ತಾಗ ಹೇಳ್ಕೊಂತಾಳೆ? ನೀವು ಅವತ್ತನ ಹೇಳಿಲ್ಲ ಬಿಡು. ಒಳಗಳ ಮನೆಗೆ ಬುದ್ಧಿ ಹೇಳ್ತೀನಿ ಅಂತೇಳಿ ಅವ್ನಿಗೆ ಒಳಗಳ ಮನೆಯಾಗನ ಬುದ್ಧಿ ಹೇಳ್ಬೇಕಾ ನೀನು? ಒಳಗಳ ಮನೆಯಾಗಾದ್ರೂ ಬುದ್ಧಿ ಹೇಳಿಲ್ಲ. ಒಳಗಳ ಮನೆಯಾಗಾದ್ರೂ ಬುದ್ಧಿ ಹೇಳ್ತೀವಿ ಬಿಡಪ್ಪ ಅಂತ ಹೇಳಿ ಏನೋ ಬುದ್ಧಿ ಹೇಳೋದು ಬಿಟ್ಟು ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಹೋಗು. ಬುದ್ಧಿ ಹೇಳ್ತೀನಿ ಅಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಬುದ್ಧಿ ಹೇಳ್ಬೇಕಾಗಿತ್ತು. ಬುದ್ಧಿ ಹೇಳಿದ್ರೆ ಅವನಿಗೂ ಅರ್ಥ ಮಾಡ್ಕೊಂಡು ನೀವು ಅವತ್ತಂಗೆ ಜಗಳ ಮಾಡಿದ್ರೆ ಅದಕ್ಕೆ ಇವಳು ಇವತ್ತು ಜಗಳ ಮಾಡ್ತಾಳೆ. ಏನು ಹೇಳ್ತಿ ಹೇಳಪ್ಪ ನೀನೇ? ನಿಮ್ಮ ಅಣ್ಣಗೆ ನಾನು ಅಷ್ಟೇ. ಇವಾಗೆಲ್ಲ ನಾನು ನಿಮ್ಮ ಅಣ್ಣನ ಬಂಡವಾಳ ಎಲ್ಲ ಬಯಲು ಮಾಡಿದ್ದೀನಿ. ನಾನು ನನ್ನ ಹೆಂಡ್ತಿಗೆ ತಪ್ಪು ಅನ್ಕೊಂತಿದ್ದೆ. ಇವಾಗ ಗೊತ್ತಾಯ್ತು ನಮ್ಮ ಅಣ್ಣನ ಬಂಡವಾಳ. ಇನ್ನಿರೋದು ಸರಿಯಾಗಿ ಮಾಡ್ತೀನಿ. ಏನು ಮಾಡ್ಬೇಕಾದ್ರೂ ಮಾಡ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.